ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನಾಗರ ಪಂಚಮಿಗೆ ಆಣ ಹಾಕ್ದನ ಮತ್ತು ಆಣ ಮಾಡಲಾರ್ದನ ಎಳ್ಳುಂಡಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಂಬರ್ರಿ. ಕೆಲವೊಬ್ಬರಿಗೆ ಆಣ ಮಾಡೋಕ್ಕೆ ಬರೋದಿಲ್ಲ, ಮತ್ತು ಕೆಲವೊಬ್ಬರು ಆಣನ ಸ್ವಲ್ಪ ಜಾಸ್ತಿ ಏರಾಗಿ ತೊಗೊಂಬಿಟ್ವಿ, ಉಂಡಿ ಗಟ್ಟಿ ಆಗಿಬಿಟ್ಟು ಅಂತ ಹೇಳ್ತಾರೆ. ಮತ್ತು ಇನ್ನೊಬ್ಬರು ಸ್ವಲ್ಪ ಆಣನ ಕಡಿಮೆ ತೊಗೊಂಬಿಟ್ವಿ, ಉಂಡಿ ಎಲ್ಲ ಸರಿ ಬರಲೇ ಇಲ್ಲ ಅಂತಾರೆ. ಅದ್ಯಾವ ಸಮಸ್ಯೆನೂ ಇರಲಾರ್ದಂಗೆ ಆರಾಮಾಗಿ ಆಣ ಮಾಡ್ದೇ ಎಳ್ಳುಂಡಿ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಅಂತ ಬರ್ರಿ. ಮೊದಲಿಗೆ ನಾನಿಲ್ಲೇ ಒಂದು 2 ಕಪ್ನಷ್ಟು ಎಳ್ಳನ್ನು ತೊಗೊಂಡಿನಿ. ಇದು ಸ್ವಲ್ಪ ಕರಿದು ಮತ್ತು ಬೆಳೆದು ಎರಡೂ ಮಿಕ್ಸ್ ಅದಾವು. ನಾನು ಇದೇ ಥರ ಸಿಕ್ತು, ಅದಕ್ಕೋಸ್ಕರ ಇದನ್ನು ತೊಗೊಂಡಿನಿ. ನೀವು ಬೇಕಿದ್ರೆ ಪೂರ್ತಿ ಬಿಳಿ ಎಳ್ಳು ಬೇಕಿದ್ರೂ ತೊಗೋಬೋದು, ಪೂರ್ತಿ ಕರಿ ಎಳ್ಳು ಬೇಕಿದ್ರೂ ತೊಗೋಬೋದು. ನಾನಿಲ್ಲಿ 2 ಮಿಕ್ಸ್ ಸಿಕ್ಕಿದ್ದು, ಅದಕ್ಕೋಸ್ಕರ 2 ಮಿಕ್ಸ್ ತೊಗೊಂಡಿನಿ. ಇದನ್ನು ಚಲೋ ತಂಗ ಹುರ್ಕೋಬೇಕ್ರಿ. ಇದು ಚಟಪಟ ಅಂತೇಳಿ ಸೌಂಡ್ ಬರಬೇಕು, ಅಲ್ಲಿವರೆಗೂ ಚಲೋ ತಂಗ ಹುರ್ಕೋಬೇಕ್ರಿ. ಇದನ್ನು ನೋಡಿ, ಈ ಥರ ಚಟಪಟ ಅಂತೇಳಿ ಸೌಂಡ್ ಬರಬೇಕು, ಆ ರೀತಿಯಾಗಿ ಇದನ್ನ ಹುರ್ಕೋಬೇಕು. ಈಗ ಎಳ್ಳು ಚಲೋ ತಂಗ ಹುರ್ಕೊಂಡೈತಿ. ಹುರ್ಕೊಂಡ ನಂತರ ಇದನ್ನು ಒಂದು ತಾಟಿಗೆ ಹಾಕ್ಕೊಳ್ರಿ, ಅಂದರೆ ಇದು ಚಲೋ ತಂಗ ಆರಬೇಕು. ಅದಕ್ಕೋಸ್ಕರ ಈಗ ಇದನ್ನು ಆರೋದಕ್ಕೆ ಬಿಟ್ಬಿಡೋಣಂತ. ಆಮೇಲೆ ನಾನು ಇಲ್ಲಿ ಒಂದು ಸ್ವಲ್ಪ ಎಳ್ಳನ್ನು ಒಂದು ಬಟ್ಟಲೊಳಗೆ ತೆಗೆದಿಟ್ಕೊಂಡಿನಿ ರೀ. ಎದಕ್ಕಂದ್ರೆ ಈಗ ನಮ್ಗೆ ಇದೆಲ್ಲ ಮಿಕ್ಸಿ ಮಾಡಿಂದ ಎಲ್ಲ ಪೂರ್ತಿ ಸ್ಮ್ಯಾಶ್ ಮಾಡ್ದಂಗೆ ಆಗ್ಬಿಡ್ತೈತಲ್ರಿ. ಸ್ವಲ್ಪ ಮೇಲೆ ನಾವು ಎಳ್ಳು ಉದುರಿಸ್ಕೊಂಡ್ವಿ ಅಂತಂದ್ರೆ ಎಳ್ಳುಂಡಿ ಚೆಂದ ಕಾಣಿಸ್ತಾವೆ. ಅದಕ್ಕೋಸ್ಕರ ಈಗ ಎಳ್ಳೆಲ್ಲ ಪೂರ್ತಿ ಆರಿಬಿಟ್ಟಾವು. ಆರಿದ ನಂತರ ನಾನು ಇದನ್ನು ಎಡ್ಕ ಬಲ್ಕ ಮಿಕ್ಸಿ ತಿರುಗಿಸ್ತಿರಲ್ಲ ಆ ರೀತಿಯಾಗಿ ತಿರುಗಿಸ್ಕೊಂಬರಿ. ಫುಲ್ ಸಣ್ಣ ಮಾಡೋದಕ್ಕೆ ಹೋಗಬೇಡ್ರಿ, ಸ್ವಲ್ಪ ತರಿ ಆಗಿರಲಿ. ಈಗ ನಾನು 2 ಕಪ್ಪಷ್ಟು ಎಳ್ಳು ತೊಗೊಂಡಿದ್ದೆಲ್ರಿ, 1 ಕಪ್ನಷ್ಟು ನಾನೆಲ್ಲ ಬೆಲ್ಲ ಸೇರಿಸ್ಕೊಳಕತ್ತೇನೆ ರೀ. ಇದ್ರ ಜೊತೆಗೇನ ಸೇರಿಸ್ಕೋಬೇಕ್ರಿ. ನಿಮ್ಗೆ ಬೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಪ್ಪ ಅಂದ್ರೆ ಜಾಸ್ತಿ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಫುಲ್ ತುಂಬ 1 ಕಪ್ನಷ್ಟು ಚಲೋ ತಂಗ ಬೆಲ್ಲನ ಜಜ್ಜಿ ಇದ್ರ ಜೊತೆಗೆ ಸೇರಿಸ್ಕೋಬೇಕು, ಹಳಕಳಕ್ಕಿರಬಾರ್ದು. ಈಗ ನೋಡ್ರಿ, ಬೆಲ್ಲ ಮತ್ತು ಎಳ್ಳು ಎರಡೂ ಸೇರಿಸಿ ಮತ್ತೊಂದು ರೌಂಡ್ ಮಿಕ್ಸಿ ಹಾಕ್ಕೊಂಡು ಬಂದೀನಿ. ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಇಷ್ಟು ಮುಟ್ಟಿದ್ರೆ ಫುಲ್ ಉಂಡಿನ ರೆಡಿ ಆಗಿಬಿಡ್ತೈತಿ. ಈಗ ಐತಲ್ರಿ, ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ರಿ, ಅಂದ್ರೆ ಚಲೋ ಆಗುತ್ತೆ. ಮತ್ತು ಆಗಲೇ ಹುರಿದಿದ್ದು ಎಳ್ಳು ತೆಗೆದು ಇಟ್ಕೊಂಡಿದ್ನಲ್ಲ, ಅದನ್ನು ಇದ್ರ ಮೇಲೆ ಹಾಕ್ಕೊಳ್ರಿ. ಅಂದ್ರೆ ಉಂಡಿ ನೋಡೋದಕ್ಕೆ ಎಳ್ಳು ಉಂಡಿ ಅಂತ ಅನಿಸ್ತಾವೆ. ಆಮೇಲೆ ತಿನ್ನೋ ಮುಂದೂ ಸ್ವಲ್ಪ ಅದು ಇಡೀ ಎಳ್ಳು ಬಾಯೊಳಗೆ ಬರ್ತೈತಲ್ರಿ, ಕುರುಮ್ ಅಂತೇಳಿ ಟೇಸ್ಟೂ ಅನಿಸುತ್ತೆ. ಈಗ ಮೇಲೆ 1-2 ಚಮಚ ಅಷ್ಟು ತುಪ್ಪ ಹಾಕ್ಕೊಳ್ರಿ. ತುಪ್ಪ ಹಾಕ್ಕೊಳೋದ್ರಿಂದ ಸ್ವಲ್ಪ ಕಟ್ಟೋದಕ್ಕೆ ಇನ್ನೂ ಹದ ಬರ್ತೈತೆ ರೀ. ಇದು ಹಂಗನೂ ಕಟ್ಬೋದು, ಆದರೆ ಒಂದು ಸ್ವಲ್ಪ ನೀವು ತುಪ್ಪ ಹಾಕ್ಕೊಂಡ್ರಿ ಅಂದ್ರೆ ಇನ್ನೂ ಒಳ್ಳೆ ಹದ ಬರುತ್ತೆ ರೀ ಉಂಡಿ ಕಟ್ಟೋದಕ್ಕೆ. ಈಗ ನಾನು ತುಪ್ಪ ಹಾಕ್ಕೊಂಡು ಏಲಕ್ಕಿ ಮತ್ತು ತುಪ್ಪ ಎರಡನ್ನೂ ಚೆಂದಂಗೆ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಸೈಜ್ ಬೇಕಲ್ರಿ ಆ ಸೈಜ್ ಉಂಡಿನ ನೀವು ಈ ರೀತಿಯಾಗಿ ಕಟ್ಕೋಬೋದು. ನೋಡಿರಿ, ಆಣ ಮಾಡೋದು ಎಷ್ಟು ಕಷ್ಟ ಇರ್ತೈತಲ್ರಿ. ಸ್ವಲ್ಪ ಆಣ ಹೆಚ್ಚು ಕಡಿಮೆ ಆತಪ್ಪ ಅಂದ್ರೆ ಉಂಡಿ ಫುಲ್ ಫೇಲ್ ಆಗಿಬಿಡ್ತಾವೆ. ಅದಕ್ಕೋಸ್ಕರ ಆಣ ಮಾಡೋ ಜಂಜಟನ ಬೇಡ ಅಂತಂದು ಹೇಳಿ ನಾನು ಇವತ್ತಿನ ದಿವಸ ಆಣ ಮಾಡ್ದೇ ನಿಮ್ಗೆ ಎಳ್ಳುಂಡಿ ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟಿನಿ. ನಾನು ಕಳೆದ ವರ್ಷ ನಾನು ನಿಮ್ಗೆ ಆಣ ಮಾಡ್ದನ ಶೇಂಗಾ ಉಂಡಿ ಹೆಂಗೆ ಮಾಡೋದಂತೂ ತೋರಿಸ್ಕೊಟ್ಟಿನಿ. ಅದು ಕೂಡ ಸೇಮ್ ಇದ್ರಂಗನ ಮಾಡಿ ಇಟ್ಕೋಬೋದು ನೀವು. ಶೇಂಗಾ ಬೀಜನ ಹುರಿದು ಬೆಲ್ಲ ಮತ್ತು ಶೇಂಗಾ ಬೀಜ ಎರಡನ್ನೂ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೂ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಟ್ಕೊಂಡ್ರಿ ಅಂದ್ರೆ ಸೇಮ್ ಶೇಂಗಾ ಉಂಡಿ ಕೂಡ ಇದೇ ರೀತಿ ಆಕೈತಿ. ಆಣ ಮಾಡೋದು ಬೇಡ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ನಿಮ್ಗೆ ಎಳ್ಳುಂಡಿನ ಆಣ ಮಾಡ್ದನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಟ್ಟಿನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಮತ್ತೆ ಮುಂದೆ ನೋಡಿದ್ರೆ ಸಿಗೋಣ ಅಂತ. ಅಲ್ಲಿವರೆಗೂ ಥ್ಯಾಂಕ್ ಯು.